ನಮಸ್ತೆ ವೀಕ್ಷಕರೇ, ಮಂಡ್ಯ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಯನ್ನ ನೋಡೋಣ. ವೀಕ್ಷಕರೇ, ರಾಜಕೀಯ ಅಂತ ಬಂದಾಗ ಅದು ಯಾವುದೇ ಪಕ್ಷ ಆಗಿರಲಿ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಯಾವುದೇ ಪಕ್ಷ ಆಗಿರಲಿ, ತನ್ನ ಅಧಿಕಾರದ ಆಸೆಗೆ ಹೇಗಾದ್ರೂ ಮಾಡಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಒಂದು ಆಸೆಗೆ ಜನಗಳಿಗೆ ಹಲವಾರು ರೀತಿಯಾದಂತಹ ಗ್ಯಾರಂಟಿಗಳನ್ನ ಘೋಷಿಸ್ತಾರೆ, ಹಲವಾರು ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಈ ರೀತಿಯಾಗಿ ಕೊಡ್ತಾ ಬಂದಾಗ ಜನ ಎಲ್ಲ ಒಂದು ಕಡೆ ಆ ಒಂದು ಹೇಳಿಕೆ ಏನಿರುತ್ತೆ, ಸರ್ಕಾರ ಕೊಡುವಂತಹ ಗ್ಯಾರಂಟಿಗಳನ್ನ ನಂಬ್ಕೊಂಡಿರ್ತಾರೆ ಅಂತ ಕೂಡ ಹೇಳ್ಬೋದು. ಸೊ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಏನು ಪ್ರತಿ ತಿಂಗಳಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿತ್ತು. ಅದಾದ ನಂತರ ಅಕ್ಕಿ ಬದಲು ಹಣವನ್ನ ಎಲ್ಲರ ಅಕೌಂಟ್ಗೆ, ಖಾತೆಗಳಿಗೆ ಜಮಾಯಿಸ್ತಾ ಬಂತು. ಆದ್ರೆ ಈಗ ಡಿಸೆಂಬರ್ ಇಂದ ಕೂಡ ಯಾವುದೇ ಒಂದಷ್ಟು ಜನರಿಗೆ, ಅಂದ್ರೆ ಒಂದು 100ರಲ್ಲಿ ಒಂದು 60-70% ಜನರಿಗೆ ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಇದರಿಂದ ಎಷ್ಟೋ ಜನ ಮಹಿಳೆಯರು ಇವತ್ತು ಅಕ್ಕಿ ಬರುತ್ತೆ ಅಥವಾ ಅಕ್ಕಿಯ ಹಣ ಬರುತ್ತೆ ಅಂತ ಕಾದು ಕಾದು ಬೇಸರಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರ ಈ ವಿಚಾರವಾಗಿ ಸರ್ಕಾರನೇ ಎಲ್ಲ ಒಂದು ಕಡೆ ಗೊಂದಲ ಆಗಿದೆ. ಇಷ್ಟು ದಿನ ಏನು ಈ ಹಣ ಪಾವತಿಗೆ ತಾಂತ್ರಿಕ ದೋಷ ಇದೆ, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬಂದ್ರು. ಇದಾದ ನಂತರ ಇದ್ರ ಮಧ್ಯ ಒಂದಷ್ಟು ದಿನ ಇಲ್ಲ, ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ, ಹಣ ಕೊಡಲ್ಲ ಅಂದ್ರು. ಅದಾದ ನಂತರ ಇಲ್ಲ, ಹಣನೇ ಕಂಟಿನ್ಯೂ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರು. ಈಗ ಮತ್ತೆ ಹಣನೇ ಕಂಟಿನ್ಯೂ ಮಾಡ್ತಾ ಇದ್ರು. ಆದ್ರೆ ಈಗ ಅದು ಕೂಡ 2-3 ತಿಂಗಳಿಂದ ಬರ್ತಾ ಇಲ್ಲ. ಇದರಿಂದ ಜನ ಕೂಡ ಬೇಸರ ಆಗಿದ್ರೆ, ಒಟ್ನಲ್ಲಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸರ್ಕಾರನೇ ಒಂದು ಕಡೆ ಗೊಂದಲ ಇದೆ ಅಂತಾನೆ ಹೇಳ್ಬೋದು. ಸರ್ಕಾರನೇ ಈ ವಿಚಾರವಾಗಿ ಗೊಂದಲದಲ್ಲಿದೆ. ಸೊ ಸದ್ಯಕ್ಕಂತೂ ಇನ್ನು ಒಂದಷ್ಟು ಜನರಿಗೆ 3 ತಿಂಗಳಿಂದ 3-4 ತಿಂಗಳಿಂದ ಒಂದು ಕಡೆ ಅಕ್ಕಿನೂ ಇಲ್ಲ, ಅಕ್ಕಿಯ ದುಡ್ಡು ಇಲ್ಲ. ಇದರಿಂದ ಸರ್ಕಾರದ ಮೇಲೆ ಜನ ಕೂಡ ಬೇಸರಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಇದನ್ನ ಎಚ್ಚೆತ್ಕೊಂಡು ಜನಗಳಿಗೆ ಏನು ತಲುಪಿಸ್ಬೇಕು, ಹಣವ ಅಥವಾ ಅಕ್ಕಿನ, ಅದನ್ನ ಯೋಚನೆ ಮಾಡಿ ತಲುಪಿಸುತ್ತಾ ಅಂತ ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ ವೀಕ್ಷಕರ, ಇತ್ತೀಚೆಗೆ ಅಂತೂ ಮನುಷ್ಯ ಮೃಗವಾಗಿ ಬದಲಾಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಮಾನವನಾಗಿರುವಂತಹ ಮಾನವ ಮೃಗವಾಗಿ, ಒಂದು ರೀತಿಯಾಗಿ ಮನುಷ್ಯತ್ವನೇ ಇಲ್ಲದಂತಹ ಮನುಷ್ಯನಾಗಿ ಬದಲಾಗ್ತಾ ಇದ್ದಾನೆ. ಇತ್ತೀಚೆಗೆ ಹಸುವಿನ ಕೆಚ್ಚಲು ಕುಯ್ದಂತಹ ಘಟನೆ, ಬಾಲ ಕತ್ತರಿಸಿದಂತಹ ಘಟನೆ, ಗರ್ಭಿಣಿ ಹಸುವನ್ನ ಕೃತ್ಯ ಮಾಡಿದಂತ, ಇವೆಲ್ಲವನ್ನೂ ನಾವು ಕೇಳ್ತಾ ಇದ್ದೀವಿ. ದಿನೇ ದಿನೇ ಇದು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದೇ ರೀತಿಯಾದಂತಹ ಘಟನೆ ಈಗ ಮತ್ತೆ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು. ಅರಕೆರೆ ಗ್ರಾಮದ ನವೀನ್ ಎಂಬುವರ ಮನೆಯಲ್ಲಿ ಅವರ ಒಂದು ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಹಸು ಹಾಗೂ ಕರು ಎರಡರ ಮೇಲೂ ಕೂಡ ಮಚ್ಚಿನಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಪಾಪ ಆ ಒಂದು ಹಸುಗೂ ಹಾಗೂ ಕರುವಿಗೂ ಗಂಭೀರ ಗಾಯಗಳಾಗಿ ರಕ್ತಸಿಕ್ತವಾಗಿ ಅವರು ಒದ್ದಾಡಿ ನೋವು ಉಂಟಾಗಿರುವಂತಹ ಘಟನೆ ಕೂಡ ಈಗ ಸದ್ಯಕ್ಕೆ ಚಿಕಿತ್ಸೆ ನಡೀತಾ ಇದೆ. ಆ ಒಂದು ಹಸು ಮತ್ತು ಕರುಗೆ ಏನೋ ಇರಬಹುದು, ಬಟ್ ಈ ಘಟನೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾಗಿ ನೋವು ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಏನು ಮೂಕ ಪ್ರಾಣಿ, ಅದ್ರಲ್ಲೂ ನಾವು ಹಸುವನ್ನ ದೇವತೆ ಅಂತಾನೆ ಪೂಜೆ ಮಾಡ್ತೀವಿ, ಗೋವನ್ನ. ಬಟ್ ಮನುಷ್ಯ ಮೃಗವಾಗಿ ಬದಲಾಗಿ ಆ ಮೂಕ ಪ್ರಾಣಿಗಳನ್ನು ಸಹ ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಯಾಕೆ, ಅಷ್ಟು ಒಂದು ಕ್ರೂರತನ ಯಾಕೆ ಬರ್ತಾ ಇದೆ ಮನಸ್ಸಲ್ಲಿ ಮನುಷ್ಯನಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಇದು ಸರ್ಕಾರದ ತಪ್ಪಾಗ್ತಿದ್ಯಾ ಅಥವಾ ಮನುಷ್ಯನೇ ಮೃಗವಾಗಿ ಬದಲಾಗಿರೋದೇ ಇದಕ್ಕೆ ಕಾರಣನಾ, ಅಥವಾ ಎಲ್ಲೋ ಒಂದು ಕಡೆ ನಾವು ನೆಗ್ಲಿಜೆನ್ಸಿ ಮಾಡ್ತಾ ಇದ್ವಿ, ಅಂದ್ರೆ ನಮ್ಮ ಹಸುಗಳನ್ನ ನಾವು ಯಾವ ರೀತಿ ಒಂದು ಸೇಫ್ ಝೋನ್, ಒಂದು ಸೆಕ್ಯೂರಿಟಿಯನ್ನ ಮಾಡ್ಬೇಕು, ಅದನ್ನ ನಾವು ಮಾಡ್ಕೊಳ್ತಾ ಇಲ್ವಾ. ಎಲ್ಲೋ ಒಂದು ಕಡೆ ಬೈಲಲ್ಲಿ ಕಟ್ಟಾಕಿರ್ತೀವಿ, ಕೊಟ್ಟಿಗೆಗಳಲ್ಲಿ ಓಪನ್ ಇರುವಂತಹ ಕೊಟ್ಟಿಗೆಗಳನ್ನ ಮಾಡಿ ಕಟ್ಟಾಕಿದ್ರೆ ಈ ರೀತಿ ಘಟನೆಗಳಾಗ್ತಾ ಇದಾವ. ಏನು ಅಷ್ಟು ಯಾವುದಕ್ಕೂ ಇದನ್ನ ಹೇಳಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ. ಆ ರೀತಿಯಾದಂತಹ ನೋವನ್ನ ಘಟನೆ ಅಂತಾನೆ ಹೇಳ್ಬೋದು. ಸೊ ಈಗಷ್ಟೇ ಹೇಳಿದ್ರೆ ಮನುಷ್ಯ ಮೃಗವಾಗಿ ಬದಲಾಗ್ತಾ ಇದ್ದಾನೆ ಅಂತ, ಇದು ಕೂಡ ಮತ್ತೆ ಅದೇ ರೀತಿಯಾದಂತಹ ಘಟನೆ. ಈತ ಫೈರೋಜ್ ಬೇಗ್ ಹಾಗೂ ಸೈಯದ್ ರಿಜ್ವಾನ್ ಅಂತ ಅಡಿಗಾರ ಕಲ್ಲಹಳ್ಳಿಯ ಇವರಿಬ್ರು ಹಸುಗಳನ್ನ ಕದಿಯೋದು, ಮಾರಾಟ ಮಾಡೋದು, ಹಸು ಕುರಿ ಮೇಕೆ ಇವೆಲ್ಲವನ್ನು ಕದಿಯೋವಂಥದ್ದು, ಮತ್ತೆ ಹಸುವನ್ನ ಏನು ಕಟ್ ಮಾಡಿ ತಿಂತಾರೆ ಆ ರೀತಿಯ ಜನಗಳಿಗೆ ಮಾರಾಟ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರೋದು. ಇವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರೋರು ದುಡ್ಡಿನ ಆಸೆಗೆ. ವೀಕ್ಷಕರ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ನಮಗೆ ಸಾಕು ಅನ್ನೋದಾದ್ರೆ ಈ ರೀತಿಯ ಘಟನೆಗಳಿಗೆ ಯಾರು ಕೈ ಹಾಕಲ್ಲ. ಬಟ್ ಎಲ್ಲೋ ಒಂದು ಕಡೆ ದುಡ್ಡಿನ ಆಸೆಗೆ, ಇನ್ನ ಒಂದಷ್ಟು ದುಡ್ಡು ಬೇಕು ಅನ್ನೋ ಒಂದು ಆಸೆಗೆ ಇವರು ಈ ರೀತಿಯಾದಂತಹ ಘಟನೆ ಮಾಡ್ತಾ ಇದ್ದಾರೆ. ಇದನ್ನ ಪೊಲೀಸರು ಶೋಧನೆ ಮಾಡಿದಾಗ
ಇವರ ಬಳಿ 2 ಕಾರು, 1 ಲಕ್ಷ ನಗದು, 5 ಲಕ್ಷದ ಮೌಲ್ಯದ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ನಗರದ ವಿವಿಧ ಠಾಣೆಗಳಲ್ಲಿ 29ಕ್ಕೂ ಹೆಚ್ಚಿನ ಪ್ರಕರಣಗಳು ಕೂಡ ಇವ್ರ ಮೇಲೆ ದಾಖಲಾಗಿದೆ. ಇದನ್ನ ನಾವು ನೋಡಿದಾಗ ವೀಕ್ಷಕ, ಇಷ್ಟೊಂದು ಘಟನೆಗಳಾಗೋವರೆಗೂ ಇಷ್ಟೊಂದು ಪ್ರಕರಣಗಳು ದಾಖಲಾದ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಅವರು ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರೆ ಅಥವಾ ಇವೆಲ್ಲ ನಡೀತಾ ಇದ್ರು ನಾವು ನೋಡಲ್ಲ ಅನ್ನೋ ರೀತಿ ಕಂಡು ಕಾಣುವಂಗೆ ಹೋಗ್ತಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. 20-30 ಪ್ರಕರಣ ಅವ್ರ ಮೇಲೆ ದಾಖಲಾದ್ರೂ ಮತ್ತೆ ಅವರು ಇದೇ ರೀತಿಯ ಘಟನೆಗಳು ನಡೀತಾ ಇವೆ ಇದೇ ವ್ಯಕ್ತಿಗಳಿಂದ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಾನೂನಲ್ಲಿ ಕಟ್ಟುನಿಟ್ಟಿನ ಕ್ರಮ ಇಲ್ಲ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತಹ ಘಟನೆ ಇದು ಒಂದ್ ರೀತಿ ಬೇಜಾರಂತಾನೆ ಹೇಳ್ಬೋದು ವೀಕ್ಷಕ. ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಬುದ್ಧಿ ಹೇಳೋದು ತಪ್ಪು ಅನ್ನಂಗೆ ಆಗ್ಬಿಟ್ಟಿದೆ. ಒಂದು ರೀತಿ ಜನ ಹಿಂಗಾಗಿದೆ ಸಮಾಜ ಅಂದ್ರೆ, ಬುದ್ಧಿ ಹೇಳಿದ್ರೆ ನೀವು ಅತಿಯಾಗಿ ಬುದ್ಧಿ ಹೇಳ್ತಾ ಇದ್ರೆ ಅದಕ್ಕೆ ಮಕ್ಳು ಆ ತರ ಆದ್ರು, ಬುದ್ಧಿ ಹೇಳಿಲ್ಲ ಅಂದ್ರೆ ನೀವು ಬುದ್ಧಿನೇ ಕಲಿಸಿಲ್ಲ ಅದಕ್ಕೆ ಮಕ್ಕಳು ಈ ತರ ಆದ್ರು. ಯಾವ್ದು ಮಾಡಿದ್ರು ತಪ್ಪು ಅನ್ನೋ ಕಾಲ ಆಗ್ಬಿಟ್ಟಿದೆ ಈಗ. ಸೊ ಇದು ಕೂಡ ಅದೇ ರೀತಿಯಾದಂತಹ ಘಟನೆ ಅಂತಾನೆ ಹೇಳ್ಬೋದು. ನಿವೃತ್ತ ಸೈನಿಕರಾಗಿದ್ದಂತಹ ಚನ್ನಬಸಪ್ಪ ಖಾಸಗಿ ಕಂಪನಿಯಲ್ಲಿ ಕಾವಲುಗಾರರಾಗಿ ಅಂದ್ರೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಮಗ ವಿದ್ಯಾಭ್ಯಾಸವನ್ನ ಮುಗಿಸಿ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲಿ ಅಲ್ಲಿತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಡ್ರಗ್ಸ್ ಹಾಗೂ ಮದ್ಯ ವ್ಯಸನಿ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಸಂದರ್ಭದಲ್ಲಿ ಇದೆಲ್ಲ ಬೇಡಪ್ಪ, ಇದೆಲ್ಲ ಸರಿ ಬರಲ್ಲ, ಆರೋಗ್ಯ ಹಾಳಾಗುತ್ತೆ, ಎಲ್ಲ ಏನೋ ತಂದೆ ತಾಯಿ ಅದು ಕಾಮನ್ನು ಬುದ್ಧಿ ಹೇಳುವಂಥದ್ದು. ಸೊ ಅದು ಹೇಳಿದ್ದಕ್ಕೇನೆ 60 ವರ್ಷದ ಚನ್ನಬಸಯ್ಯ ಅವರ ಮೇಲೆ ತಂದೆಯನ್ನೇ ಕೊಲೆ ಮಾಡಿರುವಂತಹ ಘಟನೆ ಇದು ಯಾಕೋ ಇವತ್ತೆಲ್ಲವೂ ಕೂಡ ಒಂದು ರೀತಿಯಾಗಿ ಎಲ್ಲೋ ಒಂದು ರೀತಿ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳೇ ಇದೆ ವೀಕ್ಷಕರೇ. ಅವರ ಏನು ತಂದೆ ಮಗನ ಮಧ್ಯೆ ಮಾತು ಬಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಬಟ್ ವಿಕೋಪಕ್ಕೆ ಹೋಗಿದ ತಕ್ಷಣ ನಮ್ಮ ಎತ್ತ ತಂದೆ ನಾವು ಇವತ್ತು ಭೂಮಿ ಮೇಲೆ ಇರೋದಕ್ಕೆ ಸಾಕ್ಷಿಯಾಗಿರೋದೇ ನಮ್ಮ ಅಪ್ಪ ಅಮ್ಮ, ಅಂತವ್ರನ್ನೇ ನಾವು ಕೊಲೆ ಮಾಡ್ತೀವಿ ಅನ್ನೋಷ್ಟು ವಿಕೃತ ಮನಸ್ಥಿತಿಯಾಗಿ ಬದಲಾಗ್ತಾ ಇದ್ದಾರೆ ಜನ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, ತಿರುವಿನಲ್ಲಿ ವೇಗವಾಗಿ ಮರಕ್ಕೆ ಅಪ್ಪಳಿಸಿದ ಕಾರು 2 ಬಲಿ. ಇವರು ಈಗ ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಕಾರ್ ಡ್ರೈವಿಂಗ್ ಆಗಿರಬಹುದು, 2 ವೀಲರ್ ಆಗಿರ್ಬೋದು, ಇವೆಲ್ಲ ಓಡಿಸುವಂತದ್ದೇ ಒಂದು ಕ್ರೇಜ್ ಅನ್ನಂಗೆ ಆಗ್ಬಿಟ್ಟಿದೆ. ಎಲ್ಲೋ ನಾವು ಹೈವೇಗಳಲ್ಲಿ ಬ್ರಿಡ್ಜ್ ಮೇಲೆ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ, ವೀಲಿಂಗ್ ಮಾಡೋದಂತೆ ಇವೆಲ್ಲವೂ ಕೂಡ ನಡೀತಾ ಇದೆ. ಇವರು ಯಾರೋ ಒಬ್ಬರ ಒಂದು ಹುಚ್ಚಾಟಕ್ಕೆ ಮುಗ್ಧರ ಪ್ರಾಣಗಳು ಕೂಡ ಹೋಗ್ತಾ ಇದೆ. ಸೊ ಇದು ಕೂಡ ಅದೇ ರೀತಿಯಾದಂತಹ ಘಟನೆ. ಬಟ್ ಅಂದ್ರೆ ಅವರು ಒಂದು ಹುಚ್ಚಾಟ ಏನಿತ್ತು, ಹುಡುಗರು 27 ಹಾಗೂ 22 ವರ್ಷದ ಸಹಗುಕ್ ಹಾಗೂ ಹರ್ಷ್ ಮತ್ತೆ ಬಶೀರ್ ಅನ್ನೋ ಇಬ್ರು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ಕ್ರೇಜ್ಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಟಿಜಾನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ. ಕ್ರೇಜ್ಗೆ ಇವರು ಏನು ನಾನ್ ಮುಂದು ತಾನ್ ಮುಂದು ಅಂತ ಏನ್ ಕಾರು ಓಡಿಸ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ತಿರುವಿನಲ್ಲಿ ಏನು ಗಾಡಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಅವರು ಸಾವನ್ನ ಅಪ್ಪಿದ್ದಾರೆ. ರಾತ್ರಿ ರೈಲಲ್ಲಿ ಇದು ಘಟನೆ ನಡೆದಿರುವಂತದ್ದು. ಒಂದು ಸಾರಿ ಜೀವ ಹೋದ್ರೆ ಮತ್ತೆ ಬರಲ್ಲ, ಕ್ರೇಜ್ ಅನ್ನೋದು ಇರಬೇಕು. ಬಟ್ ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಪ್ರಾಣವನ್ನೇ ನಾವು ಕಳ್ಕೊಳ್ತೀವಿ ಅಥವಾ ನಮ್ಮಿಂದ ಇನ್ನೊಬ್ಬರ ಪ್ರಾಣಕ್ಕೆ ಕುತ್ತಾಗುತ್ತೆ. ಇವಾಗ ಅವ್ರ ಪ್ರಾಣ ಹೋಯ್ತು, ಅದಲ್ಲದೆ ಇನ್ನೊಂದಷ್ಟು ಜನರ ಪ್ರಾಣಗಳು ಕೂಡ ಹೋಗುವಂತ ಸಂದರ್ಭ ಕೂಡ ಇತ್ತು. ಬಟ್ ಯಾವುದೇ ರೀತಿಯಾದಂತಹ ಬೇರೆ ರೀತಿಯ ಅನಾಹುತ ಆಗಿಲ್ಲ. ಆದ್ರೂ ವೀಕ್ಷಕರೇ, ನಾನು ಹೇಳೋದು ಈಗಿನ ಯುವಕರು ಈ ಒಂದು ಕ್ರೇಜ್ ಅನ್ನೋದಕ್ಕೆ ಅತಿ ಹೆಚ್ಚು ಮಾರ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 2 ವೀಲರ್ಗಳಂಗೆ ಏನು ಓಡಿಸ್ತಾರೆ, ಹಿಂದೆ ಮುಂದೆ ಯಾರು ಬರ್ತಾ ಇದಾರೆ ಅಥವಾ ಪಕ್ಕದಲ್ಲಿ BMTC ಬಸ್ ಬರ್ತಾ ಇದೆಯಾ, ಮಕ್ಕಳು ವ್ಯಾನ್ ಸ್ಕೂಲ್ ವ್ಯಾನ್ ಹೋಗ್ತಾ ಇದೆಯಾ ಅಥವಾ ಮಹಿಳೆಯರು ಗಾಡಿ 2 ವೀಲರ್ಗಳಲ್ಲಿ ಓಡಿಸ್ತಿರ್ತಾರೆ, ಯಾವುದನ್ನು ಕೂಡ ಲೆಕ್ಕಿಸಲ್ಲ. ಇಷ್ಟ ಬಂದಂಗೆ ಮನಸೋ ಇಚ್ಛೆ ಗಾಡಿಗಳನ್ನ ಓಡಿಸೋದು, ವೀಲಿಂಗ್ಗಳು ಮಾಡೋದು, ಇವೆಲ್ಲವೂ ಕೂಡ ಘಟನೆಗಳು ನಡೀತಾ ಇದೆ. ಆದಷ್ಟು ನಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತಹ ರೀತಿಯಾಗಿ ಡ್ರೈವಿಂಗ್ ಬೇಡ. ಯಾಕಂದ್ರೆ ಒಂದೇ ಸಾರಿ ಹೋದ ಜೀವ ಮತ್ತೆ ಬರೋದಿಲ್ಲ. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.